ರಾಜಕಾಲುವೆ ಒತ್ತುವರಿ ತೆರವಿಗೆ ಬಿಬಿಎಂಪಿ ನಕಾರವನ್ನ ಸೂಚಿಸಿದೆ. 90ಕ್ಕೂ ಹೆಚ್ಚು ಒತ್ತುವರಿ ಪ್ರಕರಣ ಕೈ ಬಿಡಬೇಕು ಅಂತ ತೆರೆಮರೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 90ಕ್ಕೂ ಹೆಚ್ಚು ಒತ್ತುವರಿ ಪ್ರಕರಣಗಳನ್ನ ಕೈ ಬಿಡಬೇಕು. ಒತ್ತುವರಿ ದೃಢಪಟ್ಟರೂ ಕೂಡ ಯಾವುದೇ ತೆರವು ಕಾರ್ಯಾಚರಣೆ ಆಗೋಲ್ಲ. ಒತ್ತುವರಿ ಆಗಿದೆ ಅನ್ನೋದನ್ನ ದೃಢಪಡಿಸಿಕೊಂಡ್ರು ಬಿಬಿಎಂಪಿ ತೆರವು ಕಾರ್ಯಾಚರಣೆ ಮಾಡೋಲ್ಲ. ಕಾರ್ಯಾಚರಣೆಯಿಂದ ಮುಕ್ತಗೊಳಿಸೋಕೆ ಬಿಬಿಎಂಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಯಲಹಂಕದಲ್ಲಿ ಮಳೆಗೆ 30ಕ್ಕೂ ಹೆಚ್ಚು ಲೇಔಟ್ ಜಲಾವೃತವಾಗಿತ್ತು. ಯಲಹಂಕದಲ್ಲೇ ಹೆಚ್ಚು ಒತ್ತುವರಿಯಾಗಿದ್ರು ತೆರವಿಗೆ ಬಿಬಿಎಂಪಿ ನಕಾರವನ್ನು ಸೂಚಿಸಿದೆ. ಆಯಾ ವಲಯಗಳ ಆಯುಕ್ತರು ನೀಡಿದ ವರದಿಯನ್ನು ಆಧರಿಸಿ ಈ ನಿರ್ಧಾರವನ್ನು ಬಿಬಿಎಂಪಿ ತೆಗೆದುಕೊಂಡಿದೆ. ಲೆಕ್ಕ ಮಾಡಿ ಅಂದರೆ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲಿ ರಾಜಕಾಲುವೆ ಹೋಗ್ತಾ ಇತ್ತು ಆ ರಾಜಕಾಲುವೆಗೆ ನೋಡಿಬಿಟ್ಟು ಅದು ಬಫರ್ ನೋಡಿಬಿಟ್ಟು ನಾವು ಡಿಕ್ಲೇರ್ ಮಾಡಿದ್ದೀವಿ. ಯಾಕೆಂದರೆ ಕೋರ್ಟ್ ಮುಂದೆ ಹೇಳಿದ್ದೀವಿ ಅಂದರೆ ಇನ್ನು ಮುಂದೆ ಅಪ್ಪಿತಪ್ಪಿ ನಮ್ಮ ಅಧಿಕಾರಿಗಳು ಅಕ್ರಮಕ್ಕೆ ಅವಕಾಶ ನೀಡಿದ್ದಲ್ಲಿ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ದೃಷ್ಟಿಯಿಂದ ಹೇಳಿರುವುದರಿಂದ ಅವರು ಎಲ್ಲ ಒಂದು ಟೈಮ್ ಇತ್ತು, ಆ ಟೈಮ್ ಒಳಗಾಗಿ ಡಿಕ್ಲೇರ್ ಮಾಡಬೇಕು, ಅದರ್ವೈಸ್ ಅವ್ರ ತಲೆ ಮೇಲೆ ಬರ್ತಾ ಇತ್ತು. ಹೀಗಾಗಿ ಅವರು ಹಳೆಯ ಕಾಲದ ಕಂದಾಯ ಇಲಾಖೆ ಕಾಶೆ ಪ್ರಕಾರ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಈಗ ಅದನ್ನು ಆರ್ಡರು ಕೂಡ ಕೊಟ್ಟಿದೆ. ಹೌದು ಅಪ್ಪ, ಇದು ನಮ್ಮ ಕಾಲುವೆಯಲ್ಲಿ ಹೋಗ್ತಾ ಇತ್ತು, ಈಗ ಅದ್ರ ಬೆಲೆ ಒತ್ತುವರಿ ಇದೆ ಅಂತ ಹೇಳಿಬಿಟ್ಟು. ಆದರೆ ಅಲ್ಲಿ ಸ್ಪಾಟ್ಗೆ ಹೋದಾಗ ಅಲ್ಲಿ ಹೊಡೆಯಲಿಕ್ಕೆ ಹೋದರೆ ನಮಗೇನು ಪ್ರಯೋಜನ ಆಗಲ್ಲ, ಯಾಕಂದರೆ ನಮ್ಮ ಕಾಲುವೆನಲ್ಲಿ ಇಲ್ಲ. ಸೊ ನಾವು ಆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ನಾವು ಯಾತಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬರೀ ನಮ್ಮ ಕಾಲುವೆ ಕೆಲಸ ಮಾಡಬೇಕು ಅಂತ ಮಾಡಿ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೇವೆ, ನೀವು ಇದು ನಮ್ಮ ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಿವೆನ್ಷನ್ ಕೋರ್ಟ್ ಇದೆ, ಅಲ್ಲಿ ನೀವು ಹಾಕ್ಕೊಂಡು ಯಾರ್ಯಾರು ಮಂದಿ ಅಲ್ಲಿ ಇದ್ದಾರೆ ಅವ್ರಿಗೆ ಸಕ್ರಮ ಮಾಡ್ತೀರಾ ಮಾಡಿಕೊಡ್ರಿ. ಯಾಕೆಂದರೆ ಅದು ಏನು ಕಾಲುವೆ ಇದೆ ಅಲ್ಲಿ ಇಲ್ಲ, ಅದು ಬಿ ಡಿ ಎ ಲೇಔಟ್ ಮಾಡುವಾಗನೇ ಅಥವಾ ಲೇಔಟ್ ಅಪ್ರೂವಲ್ ಕೊಡುವಾಗನೇ ಅಥವಾ ನಾವೂ ಹಿಂದೆ ಬಿಬಿಎಂಪಿ ವತಿಯಿಂದ ಮಾಡಿರ್ಬೋದು, ದೊಡ್ಡದು ಬೇರೆ ಡ್ರೈನೇ ಮಾಡಿಬಿಟ್ಟಿದ್ದೀವಿ. ಆ ಡ್ರೈನ್ಗೆ ಈಗ ನೀರು ಹರಿತಾ ಇದೆ. ಆ ರೆವೆನ್ಯೂ ನಕಾಶೆಯಲ್ಲಿ ಆ ಕಾಲುವೆ ಇಲ್ಲ. ಅದು ಎಲ್ಲಿ ಕಾಲುವೆ ಇದೆ ನಮ್ಮದು ಈಗ ಶಿಫ್ಟ್ ಆಗಿ ಇಲ್ಲಿ ಇದೆ. ಈಗ ಈ ಕಾಲುವೆಗೆ ನಾವು ಹೇಗೆ ಬಂದಿದೆ ನಮಗೆ ಗೊತ್ತಿಲ್ಲ. ಆ ಕಾಲುವೆ ಮೇಲೆ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಅಧಿಕಾರ ಇತ್ತು, ಅದಕ್ಕಾಗಿ ಇವರು ಮುಂದೆ ಬರೀತಾ ಇದ್ದಾರೆ. ಇದನ್ನು ನಾವು ಯಾವ ಆಧಾರದ ಮೇಲೆ ತೊಗೊಂಡ್ಬಿಟ್ಟಿದ್ದೀವಿ ಈ ಪರ್ಯಾಯ ಕಾಲುವೆ ಗೊತ್ತಿಲ್ಲ. ಬಟ್ ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕಾಲುವೆ ಮೇಲೇ ನೀರು ಹರಿವಿಕೆಗೆ ವ್ಯವಸ್ಥೆ ಇರುವುದರಿಂದ ಅಲ್ಲಿ ಹೊಡೆದರೂ ಸಹ ಪ್ರಯೋಜನ ಬರಲ್ಲ. ಅಂತಕ್ಕಾಗಿ ಅಫಿಡವಿಟ್ ಹಾಕ್ಲಿಕ್ಕೆ ಹೇಳಿದ್ದೀವಿ ಝೋನಲ್ ಕಮಿಷನರ್ಗೆ. ನಾಳೆ ದಿವಸ ಯಾರ್ಯಾರು ಬಿಡ್ಲಿಕ್ಕೆ ಹೋದರೆ ಸರಿಯಾಗಲ್ಲ. ಇದಕ್ಕಾಗಿ ಝೋನಲ್ ಕಮಿಷನರೇ ಅದು ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಮೇಲೆ ಬಿಡ್ತಕ್ಕಂಥ ವಿಚಾರ. ಯಾಕಂದರೆ ನಮ್ಮ ಭೂಮಿ ನಮ್ಮದು ಇಲ್ಲ, ಅದಕ್ಕೆ ನಾವು ಮಾತಾಡಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತಾರ್, ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಬಿಬಿಎಂಪಿ ವ್ಯಾಪ್ತಿಯ 90ಕ್ಕೂ ಹೆಚ್ಚು ಕಡೆ ಈಗ ಏನು ಒತ್ತುವರಿ ಆಗಿದೆ ಅದನ್ನೆಲ್ಲ ಕೈ ಬಿಡಬೇಕು ಅನ್ನೋ ನಿರ್ಧಾರ ಬಿಬಿಎಂಪಿ ಇದು. ಹಾಗಾದರೆ ಯಾವ್ಯಾವ ವಲಯಗಳಲ್ಲಿ ಎಷ್ಟೆಷ್ಟು ಒತ್ತುವರಿ ಪ್ರಕರಣಗಳು ಈಗ ಸಿಕ್ಕಿದೆಯಂತೆ ಬಿಬಿಎಂಪಿಗೆ? ಬಿಬಿಎಂಪಿ ಆಯುಕ್ತರ ಒಟ್ಟಾರೆ ಮಾತನ್ನ ವಿಶ್ಲೇಷಣೆ ಮಾಡೋದಾದ್ರೆ ಸತ್ತಾರ್. ಮಧುಸೂದನ್, ಬಿಬಿಎಂಪಿ ಮಾಡಿರುವಂತಹ ಅಂದ್ರೆ ಕೈ ಬಿಡಲು ನಿರ್ಧಾರ ಮಾಡಿರುವಂತಹ ಒಟ್ಟು 90 ಪ್ರಕರಣದ ಪೈಕಿ ಪೂರ್ವ ವಲಯದಲ್ಲಿ 12 ಪ್ರಕರಣ ಆದ್ರೆ ಪಶ್ಚಿಮ ವಲಯದಲ್ಲಿ 10 ಪ್ರಕರಣ ಇದೆ, ದಕ್ಷಿಣ ವಲಯದಲ್ಲಿ 20 ಆದ್ರೆ ಯಲಹಂಕದಲ್ಲೇ ಸರಿಸುಮಾರು 30ಕ್ಕೂ ಸರಿಸುಮಾರು 55ಕ್ಕೂ ಅಧಿಕ ಪ್ರಕರಣ ಅಂದ್ರೆ ಈ ಒತ್ತುವರಿ ತೆರವನ್ನು ಕೈ ಬಿಡಲು ಬಿಬಿಎಂಪಿ ಮುಂದಾಗಿರುವಂತದ್ದು. ಯಾಕೆ ಈ ರೀತಿ ಆಗ್ತಿದೆ ನೋಡೋದಾದ್ರೆ ರಾಜ್ಯದಲ್ಲಿ ಒಟ್ಟು ಅಂದ್ರೆ ನಗರದಲ್ಲಿ ಪ್ರಮುಖವಾಗಿ ಒಟ್ಟು 859 ಕಿಲೋಮೀಟರ್ ರಾಜಕಾಲುವೆ ಇದೆ. ಈ ಒಂದು ರಾಜಕಾಲುವೆ ಪೈಕಿ ಯಲಹಂಕದ ಸಿಂಹ ಸ್ವಪ್ನ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಯಲಹಂಕದಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ. ಈ ಸಾರಿ ಅಂದ್ರೆ ಅಕ್ಟೋಬರ್ 21ರಂದು ಬಂದಂತಹ ಮಳೆಯಿಂದ ಕೇವಲ ಯಲಹಂಕದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಸರಿಸುಮಾರು 44 ಮಿಲಿಮೀಟರ್ ನಷ್ಟು ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿ ಸರಿಸುಮಾರು 6,000 ಜನರು ಸಂಕಷ್ಟಕ್ಕೆ ಸಿಲುಕಿದ್ರು. 30ಕ್ಕೂ ಅಧಿಕ ಬಡಾವಣೆ ಜಲಾವೃತ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಒಂದು ಸೂಚನೆ ಕೊಡ್ತಾರೆ. ಆಯಾ ವಲಯ ಆಯುಕ್ತರಿಗೆ ಒಂದು ಸೂಚನೆ ಕೊಡ್ತಾರೆ. ತಮ್ಮ ಪ್ರದೇಶದಲ್ಲಿರುವಂತಹ ಪ್ರವಾಹ ಪೀಡಿತ ಪ್ರದೇಶವನ್ನು ಗುರುತು ಮಾಡಿ ಅದರ ಜೊತೆಗೆ ಅಲ್ಲಿ ಮಳೆ ನೀರು ಹರಿಯಲು ಸರಾಗವಾದ ವ್ಯವಸ್ಥೆ ಇದೆಯಾ, ಅಲ್ಲಿ ಒತ್ತುವರಿ ಯಾವ ರೀತಿ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ಸೂಚನೆಯನ್ನು ಕೊಡ್ತಾರೆ. ಈಗ ವಲಯ ಆಯುಕ್ತರು ಕೊಟ್ಟಿರುವಂತಹ ವರದಿಯನ್ನು ಆಧರಿಸಿ ಸರಿಸುಮಾರು ಕೇವಲ
ಯಲಹಂಕ ವಾರ್ಡ್ನಲ್ಲಿ 55ಕ್ಕೂ ಅಧಿಕ ಏನು ಒತ್ತುವರಿಯನ್ನು ಕೈ ಬಿಡಲು ನಿರ್ಧಾರ ಮಾಡಿದರೆ ಒಟ್ಟು 90ಕ್ಕೂ ಅಧಿಕ ಒತ್ತುವರಿಯನ್ನು ಕೈ ಬಿಡಲಿದ್ದ ನಿರ್ಧಾರ ಮಾಡಿರುವಂತದ್ದು. ಪ್ರಮುಖವಾಗಿ ಮಧುಸೂದನ್ ಗಮನಿಸಲೇಬೇಕಾಗುತ್ತೆ. ಈ ಅಂದ್ರೆ ನೀರನ್ನು ಅಂದ್ರೆ ಮಳೆ ನೀರು ಹರಿದು ಹೋಗಲು ಸರಾಗವಾಗಿ ವ್ಯವಸ್ಥೆ ಇದೆ ಅನ್ನೋ ಕಾರಣಕ್ಕೆ ಇದು ಒತ್ತುವರಿ ತೆರವನ್ನು ಕೈ ಬಿಟ್ಟಿರುವಂತ. ಹಾಗಾದ್ರೆ ಈಗ ಬಡ ಜನರಿಗೆ ಯಾಕೆ ಈ ರೂಲ್ಸ್ ಅನ್ವಯ ಆಗಲ್ಲ ಅನ್ನೋ ಪ್ರಶ್ನೆ ಜನಸಾಮಾನ್ಯ ಮಾಡ್ತಾ ಇರುವಂತೆ. ಯಾಕಂದ್ರೆ ಫುಟ್ಪಾತ್ ತೆರವು ಮಾಡ್ತಾರೆ. ಫುಟ್ಪಾತ್ ಆಕ್ಚುಲಿ ನೀರು ಹರಿದು ಹೋಗಲು ಇರುವಂತಹ ವ್ಯವಸ್ಥೆ ಅಲ್ಲ. ಹಾಗಾದ್ರೆ ಫುಟ್ಪಾತ್ ನಲ್ಲಿರುವಂತಹ ಜನರನ್ನು ತೆರವು ಮಾಡ್ತಾರೆ. ಹಾಗಾದ್ರೆ ಇಲ್ಲಿರುವಂತಹ ಕಟ್ಟಡವನ್ನು ತೆರವು ಮಾಡಲು ಈ ರೀತಿಯ ಹಿಂದೇಟಾಗ್ತಿರೋದು ಯಾಕೆ ಅನ್ನೋ ಈ ಒಂದು ಅಸಮಾನತೆ ಯಾಕೆ ಅನ್ನೋ ಪ್ರಶ್ನೆ ಇದೀಗ ಜನಸಾಮಾನ್ಯರು ಮಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.